ಅಂತ ಹೇಳಿದ್ದಾರೆ ಸರ್. ಅಧಿಕಾರ ಶಾಶ್ವತವಾಗಿರುತ್ತೆ ಸರ್ಕಾರ ಅಂತ. ಅಂದ್ರೆ ನಾವು ಬಂದ್ರೆ ಬದಲಾಯಿಸ್ತೀವಿ, ಈ ಸರ್ಕಾರ ಶಾಶ್ವತವಾಗಿ ಇರುತ್ತಾ ಅಂತ. ಆಮೇಲೆ ಈ ಹೆಸರು ಬದಲಾವಣೆ ಮಾಡಿ ಮನೆ ಮನೆಗೆ ಚಿನ್ನದ ತಗಡು ಓಡಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಅವ್ರು ಚಿನ್ನದ ತಗಡು ತಗೊಟ್ರೆ ಖಂಡಿತ ಓಡಿಸ್ತೀವಿ. ಕೇಂದ್ರದಲ್ಲಿ ಇದಾರಲ್ಲ, ಕೇಂದ್ರದಲ್ಲಿ ದುಡ್ಡೆಲ್ಲ ಅಲ್ಲೇ ಇರೋದು, ನಮ್ಮ ಕರ್ನಾಟಕದ ಕನ್ನಡಿಗರ ದುಡ್ಡೆಲ್ಲ ಅಲ್ಲೇ ಇರೋದು. ಅದನ್ನ ಕೊಟ್ರೆ ಖಂಡಿತ ಓಡಿಸೋಣ, ಅದಕ್ಕೇನು ಅಭ್ಯಂತರ ಇಲ್ಲ. ನಮ್ಮನ್ನ 5 ಲಕ್ಷ ಕೋಟಿ ಹಣವನ್ನ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಕೊಟ್ಟಿದ್ದೇ ಆಯ್ತು ಅಂತ ಅಂದ್ರೆ ಖಂಡಿತ ಮಾಡೋಣ. ಅದ್ರಲ್ಲೇನ್ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಅದ್ರ ಬಗ್ಗೆ ಗಮನ ಅಷ್ಟೇ. 5 ಲಕ್ಷ ಕೋಟಿ ಹಣ ಉತ್ತರ ಭಾರತಕ್ಕೆ ಎತ್ಕೊಂಡು ಹೋಗಿ ಕೊಡ್ತಾ ಇದಾರಲ್ಲ, ಇಲ್ಲಿದ್ದಾಗ ಒಂದ್ ಮಾತಾಡ್ತಾ ಇದ್ರು, ಅಲ್ಲೋಗಿ ಕೂತ್ಕೊಂಡು ಒಂದ್ ಮಾತಾಡ್ತಾ ಇದಾರಲ್ಲ. ದಯವಿಟ್ಟು ಅವರು ಕೊಡೋದಿದ್ರೆ ಕೊಡ್ಲಿ, ಅದನ್ನ ಚಿನ್ನದ ತಗಡೆ ಬೇಕಾದ್ರೆ ಓಡಿಸೋಣ. ಅವ್ರ ಆಸೆ ಯಾಕೆ ಬೇಡ ಅನ್ಲಿ ನಾನು, ಅಲ್ವಾ? ತಪ್ಪಿದ್ಯಾ ಏನಪ್ಪಾ? ಕನ್ನಡಿಗರ ದುಡ್ಡಲ್ವಾ ಅದು? ಬಿಹಾರದಲ್ಲಿ ಹೊಡಿತಾ ಇರೋದು, ರಾಜಸ್ಥಾನದಲ್ಲಿ ಹೊಡಿತಾ ಇರೋದು, ಮಧ್ಯಪ್ರದೇಶದಲ್ಲಿ ಹೊಡಿತಾ ಇರೋದು, ಉತ್ತರ ಪ್ರದೇಶದಲ್ಲಿ ಹೊಡಿತಾ ಇರೋದು. ಆ ದುಡ್ಡೆಲ್ಲ ಕನ್ನಡಿಗರದಲ್ವಾ? ಆ ದುಡ್ಡು ಕೊಟ್ರೆ ಖಂಡಿತ ಅವ್ರು ಏನ್ ಹೇಳ್ತಾರೆ ಹಂಗ್ ಮಾಡ. ನಾನಿಲ್ಲ ಅಂತ ಹೇಳ್ದ, ನಾನೇ ಹೇಳಿದ್ದು ಕೆಂಗಲ್ ಹನುಮಂತಯ್ಯನವ್ರು ಆಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವ್ರಿಗೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದ್ ಸ್ಟ್ಯಾಚ್ಯೂ ಮಾಡಿದಾರೇನ್ರಿ? ಕೆಂಗಲ್ ಹನುಮಂತಯ್ಯನವ್ರ ಹೆಸರು ಹೇಳಿದಾರೇನ್ರಿ? ಈಗ ಯಾಕ್ರಿ ಹೇಳ್ತಾರೆ? ಸುಮ್ನೆ ಎತ್ಕಟ್ಟದನ್ನ ಬಿಡದಕ್ಕೆ ಸುಮ್ನೆ ಬಿಡ್ರಿ. ಅದನ್ನೆಲ್ಲ ಅದೇನ್ ವಿಚಾರ ಅಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ, ಅವ್ರಿಗೊಂದು ಅವಕಾಶ ಸಿಕ್ಕಿದೆ, ರಾಜ್ಯಕ್ಕೆ ಅವ್ರಿಗೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ, ದೇಶಕ್ಕೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ. ಅದನ್ನ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ. ಜನರಿಗೂ ಕನ್ಫ್ಯೂಸ್ ಆಗೋದಿಲ್ಲ, ಜನರು ಕರೆಕ್ಟ್ ಆಗಿದ್ದಾರೆ. ರಾಜಕೀಯ ನಾಯಕರುಗಳು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ರಾಜಕೀಯ ನಾಯಕರುಗಳಿಗೆ ಕನ್ಫ್ಯೂಸ್ ಆಗಿದೆ. ಬೇರೆಯವ್ರು ಯಾರಿಗೂ ಜನಸಾಮಾನ್ಯರು, ರೈತರು, ಯುವಕರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ.